ಮಕ್ಕಳು ಹಾಕ್ಬಿಡ್ತಾರೆ. ಹನ್ನೆರಡು ಮಂದಿ ಇರಬೇಕಿಲ್ಲ. ಥ್ಯಾಂಕ್ ಯು ಸರ್.
50 Commandant. Third place, U. Kumar S, Commandant 8th 12th Battalion. Commandants and above. Commandant, first place, Hamza Hussain, Commandant 12th Battalion. Next event, badminton for Commandant and above, single, runner. ಮುಖ್ಯಸ್ಥರು ಡಿಜಿ ಮತ್ತು ಐಜಿಪಿ ಡಾಕ್ಟರ್ ಅಲೋಕ್ ಮೋಹನ್ ರವರು ನಮ್ಮ ಧರ್ಮಪತ್ನಿ ಶ್ರೀಮತಿ ಮೀನು ಮೋಹನ್ ರವರೊಂದಿಗೆ ವೇದಿಕೆಗೆ ಆಗಮಿಸಿದ್ದಾರೆ. ಕರ್ನಾಟಕ ರಾಜ್ಯ ಪೊಲೀಸ್ನಲ್ಲಿ ಅಧಿಕಾರಿಗೆ ಪರಿಚಯ ಮಾಡಿಕೊಂಡಾಗ ಶ್ರೀ ದೊರೆಮನೆ ಭೀಮಯ್ಯರ ನೇತೃತ್ವದ ಮಹಾದೇವ ಸ್ವಾಮಿ ತಂಡದ ಪ್ರತಿಯೊಬ್ಬ ಸದಸ್ಯರನ್ನ ಈಗ ಪರಿಚಯ ಮಾಡಿಕೊಳ್ಳಲಾಗ್ತದೆ. ಬಲಿಷ್ಠ ಮತ್ತು ಹೆಚ್ಚು ತೂಕವನ್ನು ಹೊಂದಿರತಕ್ಕಂಥ ತಂಡ 4ನೇ ಪಡೆ ಹಾಗೂ 5ನೇ ಪಡೆ ಪ್ರತಿ ವರ್ಷ ಈ ಟ್ರೋಫಿಗಳನ್ನ ತಮ್ಮಲ್ಲಿಯೇ ಉಳಿಸಿಕೊಂಡಿದೆ. ಇದೊಂದು ಪೈಲ್ವಾನ್ ಪಡೆ ಅಂದ್ರೂ ಉತ್ಪ್ರೇಕ್ಷೆ ಆಗಿದೆ. ಮುಖ್ಯ ಅತಿಥಿಗಳೊಂದಿಗೆ ಐಜಿಪಿ ಘಟಕಾಧಿಕಾರಿಗಳು ಕಮಾಂಡೆಂಟ್ ಉಪಸ್ಥಿತರಿದ್ದಾರೆ. ಎರಡೂ ತಂಡದ ನಾಯಕರು ಬನ್ನಿ. ಕೊನೆಯ ವ್ಯಕ್ತಿಗೆ ಹಗ್ಗವನ್ನು ಸುತ್ತಲಾಗಿ ಈಗ ಟಾಸ್ ಆಗಿದೆ. ಹಾಗೂ ನಗದು ಬಹುಮಾನವನ್ನು ಈಗ ನೀಡ್ತಾ ಇದ್ದಾರೆ. ಬಹಳಷ್ಟು ಜನ ಇಲ್ಲಿ ನೀವು ಸೇರ್ಕೊಂಡಿದ್ದೀರಿ. ಜೋರು ಚಪ್ಪಾಳೆಯನ್ನು ಕಟ್ಟುವುದರ ಮುಖಾಂತರ ಇವರಿಗೆ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ.
ಶ್ರೀಮತಿ ನೀನು ಮೋಹನ್. ಈಗ ಅತ್ಯುತ್ತಮವಾದ ಸ್ಪರ್ಧೆ ಏರ್ಪಟ್ಟಿದೆ. KSRPಯ ಮಹಿಳೆಯರ 100 ಮೀಟರ್ ಓಟದ ಅಂತಿಮ ಸ್ಪರ್ಧೆ. ಪುರುಷರ 100 ಮೀಟರ್ ಓಟದ ಸ್ಪರ್ಧೆಗೆ ಈಗ ಚಾಲನೆ ನೀಡಲಾಗುತ್ತೆ. ಸಮವಸ್ತ್ರಕ್ಕೆ ಹೋಲುವ ಧ್ವಜ ಅಥವಾ ಧ್ವಜಕ್ಕೆ ಹೋಲುವ ಸಮವಸ್ತ್ರದೊಂದಿಗೆ ಒಟ್ಟು 16 KSRPಯ ತಂಡಗಳು, 12 IRP, 12 KSRP, 2 IRP ಹಾಗೂ 2 ತರಬೇತಿ ತಂಡಗಳು, ಒಟ್ಟು 16 ತಂಡಗಳು ಅತ್ಯುತ್ಸಾಹದಿಂದ ಸಂಗೀತಕ್ಕೆ ತಕ್ಕಂತೆ ಹೆಜ್ಜೆಯನ್ನು ಇಡುತ್ತಾ ಈಗ ವೇದಿಕೆಯ ಮುಂಭಾಗದಲ್ಲಿ ಅರ್ಧ ವರ್ತುಲಾಕಾರದಲ್ಲಿ ಬಂದು ನಿಂತ ನಂತರ ವೇದಿಕೆಯ ಕಾರ್ಯಕ್ರಮಗಳು ಬಹುಮಾನ ವಿತರಣೆ ಆರಂಭವಾಗಿದೆ. ಸನ್ಮಾನ್ಯರೇ, ಡಾಕ್ಟರ್ ಅರುಣ್ ಮೋಹನ್ ಅವರು ಇಂದಿನ ಸಮಾರಂಭದ ಮುಖ್ಯ ಅತಿಥಿಗಳು. ಜ್ಞಾನದ ಶಕ್ತಿ, ನಾಲೆಜ್ ಆಫ್ ಪವರ್ ಅನ್ನು ದೃಢವಾಗಿ ನಂಬುತ್ತಾರೆ. ಶೈಕ್ಷಣಿಕ ಅನ್ವೇಷಣೆಗಳನ್ನು ಸಮಾನವಾಗಿ ಉಳಿಸಿಕೊಂಡಿರುವ ಶ್ರೀಮಂತರು ಭಾರತದ ರೂರ್ಕಿಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ IITಯಿಂದ ಗೌರವದೊಂದಿಗೆ ಮಾಸ್ಟರ್ ಆಫ್ ಸೈನ್ಸ್, ನವದೆಹಲಿಯ ಜವಾಹರ್ಲಾಲ್ ನೆಹರು ವಿಶ್ವವಿದ್ಯಾಲಯದಿಂದ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ M.Phil ಮತ್ತು ಅಮೆರಿಕದ ಹಾರ್ವರ್ಡ್ ವಿಶ್ವವಿದ್ಯಾಲಯದ ಕೆನಡಿ ಸ್ಕೂಲ್ ಆಫ್ ಗವರ್ಮೆಂಟ್ ಮತ್ತು ಸಿಂಗಪುರ ವಿಶ್ವವಿದ್ಯಾಲಯದ ಡಿ ಕುಮಾರ್ SKY ಸ್ಕೂಲ್ ಆಫ್ ಪಬ್ಲಿಕ್ ಪಾಲಿಸಿಯಿಂದ ಸಾರ್ವಜನಿಕ ನಿರ್ವಹಣೆಯಲ್ಲಿ ಸ್ನಾತಕೋತ್ತರ ಪದವಿ MPM ಪಡೆದುಕೊಂಡಿದ್ದಾರೆ. ಇದೀಗ ಕ್ರೀಡಾ ತಂಡದ ವರದಿ ನೀಡಲಿದ್ದಾರೆ ಶ್ರೀ ಪ್ರದೀಪ್ ನಾಯಕ್, RPI 5ನೇ ಪಡೆ KSRP. ಮಾನ್ಯರೇ, ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ 2024 ವಾರ್ಷಿಕ ಕ್ರೀಡಾಕೂಟದಲ್ಲಿ 16 ತಂಡಗಳು ಭಾಗವಹಿಸಿದ್ದು ಕ್ರೀಡಾಕೂಟವು ಮುಕ್ತಾಯಕ್ಕೆ ಸಜ್ಜಾಗಿದೆ. ಎಲ್ಲ ತಂಡದ ಮುಖ್ಯದಲ್ಲಿಗೆ 5ನೇ ಪಡೆ KSRP ಮೈಸೂರು, ತದನಂತರದಲ್ಲಿ 1ನೇ ಪಡೆ KSRP ಬೆಂಗಳೂರು, 2ನೇ ಪಡೆ KSRP ಬೆಳಗಾವಿ, 3ನೇ ಪಡೆ KSRP ಬೆಂಗಳೂರು, 4ನೇ ಪಡೆ KSRP ಬೆಂಗಳೂರು, 6ನೇ ಪಡೆ KSRP ಗುಲ್ಬರ್ಗ, PTS ಮುನ್ರಾಬಾದ್, IRB ಮುನ್ರಾಬಾದ್, IRB ವಿಜಯಪುರ, PTS ಕಮಿರಾಡಿ,
ಎಂಟನೇ ಪಡೆ ಶಿವಮೊಗ್ಗ. ಒಂಬತ್ತನೇ ಪಡೆ ಬೆಂಗಳೂರು. ಹತ್ತನೇ ಪಡೆ ಕೆಎಸ್ಆರ್ಪಿ. 11ನೇ ಪಡೆ ಕೆಎಸ್ಆರ್ಪಿ. ಕೊನೆಗೆ 12ನೇ ಪಡೆ ಕೆಎಸ್ಆರ್ಪಿ ತುಮಕೂರು. ವೇದಿಕೆ ಮೇಲೆ ಉಪಸ್ಥಿತರಿರುವ ಕರ್ನಾಟಕ ರಾಜ್ಯ ಪೊಲೀಸ್ ಮುಖ್ಯಸ್ಥರು, ಡಿಜಿ ಹಾಗೂ ಐಜಿಪಿ ರವರಾದ ಶ್ರೀ ಡಾಕ್ಟರ್ ಅಲೋಕ್ ಮೋಹನ್ ಸಾಹೇಬ್ರೆ, ವೇದಿಕೆ ಮೇಲೆ ಉಪಸ್ಥಿತರಿರುವ ಶ್ರೀಮತಿ ಮೀನು ಮೋಹನ್ ರವರೇ, ಎಡಿಜಿಪಿ ಕೆಎಸ್ಆರ್ಪಿ ರವರಾದ ಶ್ರೀ ಉಮೇಶ್ ಕುಮಾರ್ ಸಾಹೇಬ್ರವರೇ, ಶ್ರೀಮತಿ ಸುರುಚಿ ಕುಮಾರಿ ರವರೇ, ಶ್ರೀಮತಿ ಪೂನಂ ಪಾಟೀಲ್ ರವರೇ, ಕೆಎಸ್ಆರ್ಪಿ ಡಿಐಜಿ ಜಿಲ್ಲೆ ಹಾಗೂ ನಿಪ್ಪನ್ ಅವರೇ, ಇಲ್ಲಿ ಉಪಸ್ಥಿತರಿರುವ ಕೆಎಸ್ಆರ್ಪಿ ಐಆರ್ಪಿ ಹಾಗೂ PDS ಎಲ್ಲ ಕಮಾಂಡೆಂಟ್ ಪ್ರಿನ್ಸಿಪಲ್ ಹಾಗೂ ಎಲ್ಲ ಡೆಪ್ಯೂಟಿ ಕಮಾಂಡೆಂಟ್, ಅಸಿಸ್ಟೆಂಟ್ ಕಮಾಂಡೆಂಟ್ ಎಲ್ಲ ಕೆಎಸ್ಆರ್ಪಿಯ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಹಾಗೂ ಎಲ್ಲ ಪಡೆಗಳಿಂದ ಬಂದಂಥ ಎಲ್ಲ ಕ್ರೀಡಾಪಟುಗಳೇ, ಕಳೆದ 2 ದಿವಸದಿಂದ ನಡೆದ 2024ನೇ ಸಾಲಿನ ಕೆಎಸ್ಆರ್ಪಿ ವಾರ್ಷಿಕ ಕ್ರೀಡಾಕೂಟ ಇವತ್ತು ಮುಕ್ತಾಯ ಹಂತಕ್ಕೆ ಬಂದಿದೆ. ಈ 2 ದಿನದ ಕಾಲ ತಾವೆಲ್ಲರೂ ಬಹಳ ಉತ್ಸಾಹದಿಂದ ಎಲ್ಲ ಕ್ರೀಡೆಗಳಲ್ಲಿ ಭಾಗವಹಿಸಿದ್ದೀರ. ಇದೇ ಒಳ್ಳೆಯ ಪ್ರದರ್ಶನವನ್ನು ಮುಂಬರುವ ರಾಜ್ಯ ಪೊಲೀಸ್ ಕ್ರೀಡಾಕೂಟದಲ್ಲೂ ಕೂಡ ತಾವೆಲ್ಲರೂ ಪ್ರದರ್ಶನ ಮಾಡ್ತೀರ ಅಂತ ವಿಶ್ವಾಸ ಇದೆ. ಇವತ್ತಿನ ಈ ಮುಕ್ತಾಯ ಸಮಾರಂಭಕ್ಕೆ ನಮ್ಮ ಜೊತೆ ಕರ್ನಾಟಕ ಪೊಲೀಸಿನ ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ. ಡಿಜಿ ಮತ್ತು ಐಜಿಪಿ ಸಾಹೇಬರು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಕ್ರೀಡೆ ಬಗ್ಗೆ ಬಹಳಷ್ಟು ಒತ್ತಡ ನೀಡ್ತಾರೆ. ಪೊಲೀಸ್ ಇಲಾಖೆಯಲ್ಲಿ ಪ್ರತಿಯೊಬ್ಬ ಸಿಬ್ಬಂದಿ ಅಧಿಕಾರಿಯವರು ಯಾವ ರೀತಿ ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡಬೇಕಂತ ಸಾಕಷ್ಟು ಅದ್ರ ಬಗ್ಗೆ ಅವರು ಮುತುವರ್ಜಿಯನ್ನು ವಹಿಸಿ ಎಲ್ಲ ಅಧಿಕಾರಿಗೆ ಇದರ ಬಗ್ಗೆ ಮೇಲಿನ ಮೇಲೆ ಸಲಹೆ ಸೂಚನೆಯನ್ನು ನೀಡ್ತಾ ಬಂದಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರಲಿ, ಕಳೆದ ವರ್ಷ ಮೊಟ್ಟ ಮೊದಲ ಕರ್ನಾಟಕ ರಾಜ್ಯ ಪೊಲೀಸ್ ಓಟ, ಕರ್ನಾಟಕ ರಾಜ್ಯ ಪೊಲೀಸ್ ರನ್ ಏನಿತ್ತು ಅದು ಹೋದ ವರ್ಷ ಮಾನ್ಯ ಡಿಜಿ ರವರ ಒಂದು ಶ್ರಮದಿಂದ, ಅವ್ರದ್ದು ಒಂದು ಆಸಕ್ತಿಯಿಂದ ಆ ಒಂದು ಕ್ರೀಡೆ ನಡೀತು. ಆ ಇಡೀ ರನ್ನಿನ ರೂವಾರಿ ಕಾರಣಕರ್ತರು ನಮ್ಮ ಸಾಹೇಬರು. ಅದು ಬಹಳ ಯಶಸ್ವಿಯಾಗಿ ನಡೆದು ಸುಮಾರು 20,000 ಜನ ಇಡೀ ರಾಜ್ಯದಲ್ಲಿ ಆ ಮ್ಯಾರಥಾನ್ ಓಟದಲ್ಲಿ ಭಾಗವಹಿಸಿದರು. ಅದೇ ರೀತಿ ಈ ವರ್ಷನೂ ಮುಂದಿನ ವಾರ ಆ ಒಂದು ರನ್ ನಡೆಯಲಿದೆ. ಅದರ ಬಗ್ಗೆ ಈಗಾಗಲೇ ಮಾನ್ಯ ಡಿಜಿ ಮತ್ತು ಐಜಿಪಿ ಸಾಹೇಬರು ನಮ್ಮೆಲ್ಲರಿಗೂ ಸಲಹೆ ಸೂಚನೆ ಈಗಾಗಲೇ ನೀಡಿದ್ದಾರೆ. ಕ್ರೀಡೆ ಬಗ್ಗೆ ಎಷ್ಟೊಂದು ಆಸಕ್ತಿ ವಹಿಸಿರುವಂಥ ಡಿಜಿ ಮತ್ತು ಐಜಿಪಿ ರವರು ಇವತ್ತು ನಮ್ಮ ಜೊತೆ ಮುಖ್ಯ ಅತಿಥಿಯಾಗಿ ಇಲ್ಲಿ ಬಂದಿರೋದು ನಮ್ಮೆಲ್ಲರಿಗೂ ಬಹಳ ಹೆಮ್ಮೆಯಾದಂಥ ವಿಷಯ. ಮಾನ್ಯರಿಗೆ ನಾನು ಮಾನ್ಯ ಎಡಿಜಿಪಿ ಕೆಎಸ್ಆರ್ಪಿ ರವರ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಸಮಾರಂಭಕ್ಕೆ ಹೃತ್ಪೂರ್ವಕವಾಗಿ ನಾನು ಸ್ವಾಗತಿಸ್ತೇನೆ. ಹಾಗೂ ಎಡಿಜಿರವರು ಹೂವಿನ ಸಸಿ ನೀಡಿ ಸಾಹೇಬರಿಗೆ ಸ್ವಾಗತಿಸಬೇಕಂತ ಕೋರ್ತೇನೆ. ಅದೇ ರೀತಿ ಇವತ್ತಿನ ಸಮಾರಂಭದಲ್ಲಿ ಶ್ರೀಮತಿ ಮೀನು ಮೋಹನ್ ರವರು ಕೂಡ ಆಗಮಿಸಿ 100 ಮೀಟರ್ ಓಟಕ್ಕೆ ಅವರು ಚಾಲನೆಯನ್ನು ಕೊಟ್ಟು ಈ ಒಂದು ಸಭೆಗೆ ಶೋಭೆಯನ್ನು ತಂದಿದ್ದಾರೆ. ಅವರು ಕೂಡ ನಾನು ಎಲ್ಲರ ಪರವಾಗಿ ಸ್ವಾಗತಿಸಿ ಮಾನ್ಯ ಎಡಿಜಿರವರು ಅವರು ಕೂಡ ಹೂಸಸಿಯನ್ನು ನೀಡಿ ಸ್ವಾಗತಿಸಬೇಕಂತ ಕೋರ್ತೇನೆ. ಈ 2 ದಿನ ಕಾಲದ ಕ್ರೀಡಾಕೂಟವನ್ನು ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಯೋಜನೆ ಮಾಡಲು ಮೇಲೆ ಎಲ್ಲ ಪರಿಶೀಲನೆ ಮಾಡೋದು, ಸೂಪರ್ವಿಷನ್ ಮಾಡೋದು ನಮ್ಮ ಎಡಿಜಿ ಕೆಎಸ್ಆರ್ಪಿ ರವರು. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಈ ಒಂದು ಸಮಾರಂಭಕ್ಕೆ ಸ್ವಾಗತಿಸ್ತೇನೆ. ಹಾಗೂ ಡಿಐಜಿರವರು ಅವರಿಗೆ ಸಸಿಯನ್ನು ನೀಡಿ ಸ್ವಾಗತಿಸಬೇಕಂತ ಕೋರ್ತೇನೆ. ಈ ಸಮಾರಂಭಕ್ಕೆ ಶ್ರೀಮತಿ ಸುರುಚಿ ಕುಮಾರಿ
ಮೇಡಮ್ ಕೂಡ ಬಂದಿದ್ದಾರೆ. ಅವರು ಕೂಡ ಇವತ್ತು ಬಂದು ಈ ಸಮಾರಂಭಕ್ಕೆ ಶೋಭನ ತಂದರೆ ಅವ್ರಿಗೂ ನಿಮ್ಮೆಲ್ಲರ ಪರವಾಗಿ ನಾನು ಸ್ವಾಗತಿಸಿ ಅವರು ಅವರಿಗೆ ಸದಸ್ಯರ ನೀಡಿ ಸ್ವಾಗತಿಸಬೇಕಂತ ಕೋರ್ತೇನೆ. ಇವತ್ತಿನ ಈ ಮುಕ್ತಾಯ ಸಮಾರಂಭಕ್ಕೆ ಶ್ರೀಮತಿ ಪುನಃ ಪಾಟೀಲ್ ಅವರು ಕೂಡ ಆಗಮಿಸಿದ್ದಾರೆ. ಅವರು ಕೂಡ ನಾನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ ಹಾಗೂ ಅವರು ಸದಸ್ಯರ ನೀಡಿ ಸ್ವಾಗತಿಸಬೇಕಂತ ಕೋರ್ತೇನೆ. ಇವತ್ತಿನ ಈ ಮುಕ್ತಾಯ ಸಮಾರಂಭಕ್ಕೆ DIG ಜಿಲ್ಲೆಯವರು, ಇನ್ಚಾರ್ಜ್ DIG ದೀಪನ್ ಅವರು, ಪಡೆಯ ಎಲ್ಲ ಕಮಾಂಡೆಂಟ್, ಡೆಪ್ಟಿ ಕಮಾಂಡ್, ಅಸಿಸ್ಟೆಂಟ್ ಕಮಾಂಡ್ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರು ಬಂದಿದ್ದಾರೆ. ಅನೇಕ ಕುಟುಂಬ ಸದಸ್ಯರು ಕೂಡ ಬಂದಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು DG ಆ್ಯಂಡ್ IG ರವರ ಪರವಾಗಿ ಹಾಗೂ ADG KSRP ರವರ ಪರವಾಗಿ ಸ್ವಾಗತವನ್ನು ವಹಿಸ್ತೀನಿ. ಈ ಕ್ರೀಡಾಕೂಟದ ಕೇಂದ್ರ ಬಿಂದು ಆಗಿರುವ ತಾವೆಲ್ಲರೂ ಕ್ರೀಡಾಪಟುಗಳು. ಈಗಾಗಲೇ ನಾನು ಹೇಳಿದೆ, ಕಳೆದ 2 ದಿನದಿಂದ ಎಲ್ಲ ಕ್ರೀಡೆಗಳಲ್ಲಿ ಸಾಕಷ್ಟು ಆಸಕ್ತಿ ವಹಿಸಿ ಉತ್ಸಾಹದಿಂದ ತಾವೆಲ್ಲರೂ ಭಾಗಿಯಾಗಿದ್ದೀರಾ. ತಮ್ಮೆಲ್ಲರಿಗೂ ಕೂಡ ಈ ಮುಕ್ತಾಯ ಸಮಾರಂಭಕ್ಕೆ ನಾನು ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ. ಅದೇ ರೀತಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಲಿಕ್ಕೆ ಶ್ರಮಪಟ್ಟಿರುವಂಥ ಎಲ್ಲ ಅಧಿಕಾರಿ ಸಿಬ್ಬಂದಿಯರವರು, ಬ್ಯಾಂಡ್ ತಂಡಕ್ಕೆ ಎಲ್ಲರಿಗೂ ಕೂಡ ನಾನು ಸ್ವಾಗತಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಕಳೆದ 2 ದಿನಗಳಿಂದ KSRP ವಾರ್ಷಿಕ ಕ್ರೀಡಾಕೂಟ ನಮ್ಮೆಲ್ಲರಿಗೆ ಸಂತೋಷವನ್ನು ನೀಡಿದೆ. ಕ್ರೀಡೆ ಕೇವಲ ವಿಜೇತರನ್ನು ಸೃಷ್ಟಿಸಲಲ್ಲ, ಇದು ಒಗ್ಗಟ್ಟಿನ ಗುಣಶಿಸ್ತು, ಸಮರ್ಪಣೆ ಮತ್ತು ಕಠಿಣ ಪರಿಶ್ರಮವನ್ನು ಕಲ್ಪಿಸುತ್ತದೆ. ಈ ಕ್ರೀಡಾಕೂಟವನ್ನು ವಾಸ್ತವಿಕವಾಗಿ ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸಲ್ಲಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸನ್ಮಾನ್ಯರೇ ಹಾಗೂ ಕ್ರೀಡಾಪ್ರೇಮಿಗಳೇ, ನಾವು ಬಹಳ ಸಮಯದಿಂದ ಕಾಯುತ್ತಿರುವ ಕಾರ್ಯಕ್ರಮ ಬಹುಮಾನ ವಿತರಣೆ. ಈಗ ಸಮಾರಂಭದ ಮುಖ್ಯ ಅತಿಥಿಗಳು ಬಹುಮಾನ ಪಾರಿತೋಷಕಗಳನ್ನು ವೇಣು ಮೋಹನ್ ಅವರು ಮೂರನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಪುರುಷರ 100 ಮೀಟರ್ಸ್ ಓಟದ ವಿಜೇತರಿಗೆ ಎರಡನೇ ಸ್ಥಾನ ಶ್ರೀ ಪ್ರಕಾಶ್, 11ನೇ ಪಡೆ KSRP, 11.80 ಸೆಕೆಂಡ್ಸ್ನಿಂದ ಇವರು ದ್ವಿತೀಯರಾಗಿದ್ದಾರೆ. 3ನೇ ಸ್ಥಾನ ಶಿವಾನಂದ್, 8ನೇ ಪಡೆ KSRP, ಸಮಯ 12 ಸೆಕೆಂಡ್ಗಳು. ಚಪ್ಪಾಳೆ ನಿರಂತರವಾಗಿ ಬರ್ತಾ ಇದೆ. ಕ್ರಮಬದ್ಧ ಲಯಬದ್ಧ ಚಪ್ಪಾಳೆಗೆ KSRP ಹೆಸರುವಾಸಿಯಾಗಿದೆ. ಈಗ ಇಂಡಿವಿಜುವಲ್ ಪ್ರೈಸಸ್ ನಂತರ ಟ್ರೋಫೀಸ್, ಪಾರಿತೋಷಿಕಗಳನ್ನು ಟ್ರೋಫಿಗಳನ್ನು ನೀಡಲಿಕ್ಕೆ ಕೈ ಜೋಡಿಸಿದ್ದಾರೆ. ಚಪ್ಪಾಳೆ ಸಾಲದು. ಪ್ರತಿಯೊಂದು ಪಡೆಗೆ ಟ್ರೋಫಿಯನ್ನು ಮಾಡಿ EMI ಗೇಮನ್ನು ಪಡೆದುಕೊಳ್ಳಿ. ಗಡಸಿಕ್ಕುವ ಜೋರು ಚಪ್ಪಾಳೆ. ಉತ್ತಮವಾದ ತರಬೇತಿಯನ್ನು ನೀಡಿದ್ದಾರೆ ಶ್ರೀ BM ಪ್ರಭು ಹಾಗೂ ಶ್ರೀ ಸಂಜೀವ್ ವೈ.ಎ. ನಮ್ಮ ಒಂದು ಎಲ್ಲ ಪಡೆಗಳ ಪರವಾಗಿ ಒಂದು ನೆನಪಿನ ಕಾಣಿಕೆ ನೀಡುವ ಮೂಲಕ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದರ ಮೂಲಕ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. 2024ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟ KSRPಯ ಕ್ರೀಡಾಕೂಟದ ಬಹುಮಾನಗಳನ್ನು ವಿತರಿಸಿದ ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ನ ಮುಖ್ಯಸ್ಥರು DG ಮತ್ತು IGPಯವರಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಅಲೋಕ್ ಮೋಹನ್ ಅವರು ಈಗ ನಮ್ಮೆಲ್ಲರನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಸರ್, ಸಮಾರಂಭದಲ್ಲಿ ಉಪಸ್ಥಿತಿರುವ ಶ್ರೀ ವಿನಯ್ ಕುಮಾರ್ ADGP KSRP ರವರೇ, ಶ್ರೀ ಸಂದೀಪ್ ಪಾಟೀಲ್ IGP KSRP ರವರೇ, ದಸರಾ ಜಿಲ್ಲೆ DIGP KSRP ಶ್ರೀ ದೀಪನ್ ಕಮಾಂಡೆಂಟ್ KSRP, ಎಲ್ಲ ಕಮಾಂಡೆಂಟ್ಗಳು, ಎಲ್ಲ ಹಿರಿಯ KSRP ಮತ್ತು ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇ, ಮಾಧ್ಯಮ ಸ್ನೇಹಿತರು ಮತ್ತು ನನ್ನ ಎಲ್ಲ ಸಹೋದರಿಗಳೇ, ನಮ್ಮ ಶ್ರೀಮತಿಯಾದ ಶ್ರೀಮತಿ ವಿನಯ್ ಮೋಹನ್ ರವರೇ, ಮಿಸೆಸ್ ಶಿವ್ ಕುಮಾರ್ ಅವರೇ, ಶ್ರೀಮತಿ ಪೂನಂ ಕುಮಾರಿ ಅವರೇ,
ಈ ಎಲ್ಲರ ಕೂಡ ಸಮಾರಂಭಕ್ಕೆ ಬಂದಿದ್ದಾರೆ ಮತ್ತು ಇಲ್ಲಿ ಉಪಸ್ಥಿತರಿದ್ದಾರೆ. ಅದು ತುಂಬ ದೊಡ್ಡ ವಿಷಯ. ಇದು ಕ್ರಿಕೆಟ್ ಸ್ಪೋರ್ಟ್ ಪ್ರತಿ ಒಬ್ಬರಿಗೆ ಅಗತ್ಯ ಆಗಿದ್ದು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮಪಡಿಸುತ್ತದೆ. ಆದ್ದರಿಂದ ಪೊಲೀಸ್ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ತಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮ ರೀತಿ ನೋಡಿಕೊಳ್ಳುವುದು ಬಹಳ ಮುಖ್ಯ. ಸ್ಪೋರ್ಟ್ಸ್ ಮಾನಸಿಕ ಒತ್ತಡ ಕಡಿಮೆ ಮಾಡಿ ಆತಂಕ ಮತ್ತು ಖಿನ್ನತೆ ದೂರ ಮಾಡುತ್ತದೆ. ಸ್ಪೋರ್ಟ್ಸ್ ಸವಾಲುಗಳನ್ನು ಕೈಗೊಂಡಿಸಲು ನಿರ್ಧಾರಕ್ಕೆ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹೀಗಾಗಿ ಅಧಿಕಾರಿ ಮತ್ತು ಸಿಬ್ಬಂದಿಗಳ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಉತ್ತಮಪಡಿಸಲು ಎಲ್ಲ ಕ್ರಮ ತಗೊಂಡಿದ್ದಾರೆ. ಈ ಬಗ್ಗೆ ನನಗೆ ತುಂಬ ಸಂತೋಷವಿದೆ. ಕರ್ನಾಟಕ ರಾಜ್ಯ ಪೊಲೀಸ್ ಮೀಸಲು ಪಡೆಯ ವಾರ್ಷಿಕ ಕ್ರೀಡಾಕೂಟದ ಸಮಾರಂಭದಲ್ಲಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಭಾಗವಹಿಸುವುದು ಸಂತೋಷ ವಿಷಯ. ಆಟದಲ್ಲಿ ಸೋಲು ಮತ್ತು ಗೆಲುವು ಮುಖ್ಯವಿಲ್ಲ, ಆದರೆ ಭಾಗವಹಿಸುವುದು ಮುಖ್ಯ. ನಮ್ಮ ಕ್ರೀಡಾ ಸ್ಫೂರ್ತಿಯಿಂದ ನಮ್ಮ ರಾಜ್ಯ ಮತ್ತು ದೇಶಕ್ಕೆ ಒಳ್ಳೆಯ ಸೇವೆ ನೀಡಲು ಈ ಮೂಲಕ ನಾನು ಕೋರುತ್ತೇನೆ. ಎಲ್ಲರಿಗೂ ಅಭಿನಂದಿಸಲು ನಾನು ಶುಭಾಶಯಗಳು ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಈ ಒಂದು ಸಮಾರಂಭದಲ್ಲಿ 2 ದಿವಸಗಳವರೆಗೆ ಸತತವಾಗಿ ಆಟೋಟಗಳಲ್ಲಿ ಭಾಗವಹಿಸಿ ಅಂತರ್ಪಡೆಗಳ ಕ್ರೀಡಾಕೂಟದಲ್ಲಿ ಮುಖ್ಯ ಅತಿಥಿಗಳ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಬೇಕು ಅಂತ ನಮ್ಮ ಪೊಲೀಸ್ ಪಡೆಯ ಮುಖ್ಯಸ್ಥರು ಡಿಸಿ ಮತ್ತು IGP ಸಾಹೇಬರಾದಂಥ ಶ್ರೀ ಡಾಕ್ಟರ್ ಅಲೋಕ್ ಮೋಹನ್ ಸರ್ ಅವರನ್ನು ಕೇಳಿಕೊಂಡಾಗ ತುಂಬ ಹೃದಯದಿಂದ ಅವರು ಒಪ್ಪಿ ನಮ್ಮೊಂದಿಗೆ ಇವತ್ತು ಈ ಒಂದು ಕ್ರೀಡಾ ಒಕ್ಕೂಟದಲ್ಲಿ ಭಾಗವಹಿಸಿ ವಿಜೇತರಿಗೆ ಬಹುಮಾನವನ್ನು ವಿತರಿಸಿ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತನಾಡಿರ್ತಾರೆ. ಅವರಿಗೆ ನಮ್ಮ ಎಲ್ಲ ಪಡೆಗಳ ಪರವಾಗಿ ADGP KSRP ಅವರ ಪರವಾಗಿ ಮತ್ತು ಎಲ್ಲ ಅಧಿಕಾರಿ ವೃಂದವರು ಮತ್ತು ಎಲ್ಲ ಪಡೆಗಳ ಮುಖ್ಯಸ್ಥರ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಅದೇ ಥರ ನಮ್ಮ ಈ ಒಂದು ಕ್ರೀಡಾಕೂಟಕ್ಕೆ ಸಲಹೆ ಸೂಚನೆಗಳನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿ ಮತ್ತು ಯಾವ ಥರ ಇರಬೇಕು ಪ್ರತಿಯೊಂದು ಕ್ಷಣದಲ್ಲಿ ಕೂಡ ಸಾಹೇಬರು ADGP KSRP ಸಾಹೇಬರು ಸಲಹೆ ಸೂಚನೆಗಳನ್ನು ಉಮೇಶ್ ಕುಮಾರ್ ಸಾಹೇಬರು ಸಲಹೆ ಸೂಚನೆಗಳನ್ನು ನೀಡಿ ಈ ನಮ್ಮೊಂದಿಗೆ ಎಲ್ಲ ಈ ಒಂದು ಕ್ರೀಡಾಕೂಟದಲ್ಲಿ ಸಲಹೆ ಸೂಚನೆಗಳನ್ನು ನೀಡಿ ಮಾರ್ಗದರ್ಶನವನ್ನು ಮಾಡಿ ಮತ್ತು ಎಲ್ಲ ಪಡೆಗಳಿಗೆ ಒಂದು ಉತ್ತಮ ರೀತಿಯಿಂದ ಈಗ ನೋಡಿ PMI ಅದು ಒಂದು ಕಾನ್ಸೆಪ್ಟನ್ನು ನಾವು ಒಂದು 3-4 ವರ್ಷದಿಂದ ಕೇಳ್ತಾ ಇದ್ದೀವಿ. ಬಟ್ ಆದರೂ ಕೂಡ ಭಾಳ ಮುತುವರ್ಜಿ ವಹಿಸಿ ಒಂದು ನಮ್ಮ PMI ಒಂದು ಬಾಡಿ ಮಾಸ್ ಇಂಡೆಕ್ಸ್ ಅದೇನಿದೆ ಅದು ಕಡಿಮೆ ಮಾಡಿಕೊಳ್ಳಲಿ ಮತ್ತು KSRPಗಳ ಉತ್ತಮಗೊಳಿಸಿಕೊಳ್ಳಲಿ ಭಾಳಷ್ಟು ಶ್ರಮವಹಿಸಿ ಮತ್ತು ಇವತ್ತಿನ ಈ ಒಂದು ಪಡೆಯ KSRP ಪಡೆಯ ಮುಖ್ಯಸ್ಥರಾಗಿರ್ತಾರೆ. ಅವರಿಗೆ ನಾನು ಈ ಒಂದು ಸಮಾರಂಭದಲ್ಲಿ ಭಾಗವಹಿಸಿ ಮತ್ತು ಈ ಒಂದು ಕ್ರೀಡಾಕೂಟದಲ್ಲಿ ನಮ್ಮನ್ನು ಉದ್ದೇಶಿಸಿ ಮಾತನಾಡಿದ್ದಕ್ಕಾಗಿ ಅವರಿಗೆ ನಮ್ಮ ಎಲ್ಲ KSRP ಪಡೆಗಳ ಪರವಾಗಿ ಎಲ್ಲ ಅಧಿಕಾರಿಗಳ ಪರವಾಗಿ ಹಾರ್ದಿಕ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ಥರ ಸಂದೀಪ್ ಪಾಟೀಲ್ ಸರ್ ಅವರು IGP KSRP ಅವರು, ಸೊ ಅವರು ಕೂಡ ಭಾಳಷ್ಟು ನಮ್ಮ ಒಂದು ಈ ಕ್ರೀಡಾಕೂಟಕ್ಕೆ ಮಾರ್ಗದರ್ಶನ ಮುನ್ಸೂಚನೆ ಹಲವಾರು ರೀತಿಯ ಅಧಿಕಾರ ಏರ್ಪಡ್ತಾ ಇದೆ. ಇದರಲ್ಲಿ ತಾವು ಯಾವ್ಯಾವ ಜಿಲ್ಲೆಯಲ್ಲಿ ಇದ್ದೀರಿ, ನಗರದಲ್ಲಿದ್ದೀರಿ, ಅಲ್ಲೇ ತಮ್ಮ ಕುಟುಂಬ ವರ್ಗದವರ ಜೊತೆ ಮಕ್ಕಳೊಂದಿಗೆ ಸಾವಿರಾರು ಸಂಖ್ಯೆಯಲ್ಲಿ ಈ ಓಟದಲ್ಲಿ ಭಾಗವಹಿಸಿ ಓಟವನ್ನು ಯಶಸ್ವಿಗೊಳಿಸಬೇಕಾಗಿ ನಾವು ಈ ಒಂದು ಸಲಹೆಯನ್ನು ನಿಮಗೆ ಕೊಡ್ತಾ ಇದ್ದೇವೆ. ನಮ್ಮಂದರೆ ಈಗ ಕ್ರೀಡಾಕೂಟದ ಅಂತಿಮ ಘೋಷ ಮುಕ್ತಾಯ ಸಮಾರಂಭ ಅಂತಿಗೆ ADGP KSRP ಶ್ರೀ ಉಮೇಶ್ ಕುಮಾರ್ ಅವರು ಮುಖ್ಯ ಅತಿಥಿಗಳಲ್ಲಿ ಕ್ರೀಡಾಕೂಟದ ಮುಕ್ತಾಯ ಘೋಷಣೆಯನ್ನು ಮಾಡುವಂತೆ ಈಗ ಕೋರಲಿದ್ದಾರೆ. Sir, I have the honor to request you to declare the Karnataka State Reserve Police Annual Sports Meet 2024 closed. I declare the Karnataka State
Reserve Police Annual Sport Meet 2024 closed. ಮುಕ್ತಾಯದ ಗುರುವಾಗಿ ಶತಮಾನಗಳ ಚಿತ್ರರೂಪದಲ್ಲಿ ಅಭಯ ವ್ಯಕ್ತಿ ಕರ್ನಾಟಕ ರಾಜ್ಯ ಪೊಲೀಸ್ ಮೀಸಲು ಪಡೆ ಬ್ಯಾಂಡ್ ವಾದ್ಯವನ್ನು
ಹಾಗೂ ಕ್ರೀಡಾ ಸೇವಕರಿಂದ ಆವೃತ ಧ್ವಜವನ್ನು ಇದೀಗ 4 ಜನ ಕ್ರೀಡಾಪಟುಗಳು ಕ್ರೀಡಾ ನಾಯಕರಿಗೆ ಸಲ್ಲಿಸಲಿದ್ದಾರೆ. ಅಂತೆಯೇ ಕ್ರೀಡಾ ನಾಯಕರು ಕ್ರೀಡಾಕೂಟದ ಸತ್ತು ಆರಿಸಲ್ಪಟ್ಟ ಈ ಧ್ವಜವನ್ನು ಇದೀಗ ಮುಂದಿನ ಸುಪತ್ತಿಗಾಗಿ ಮುಖ್ಯ ಅತಿಥಿಗಳಿಗೆ ನೀಡಲಿದ್ದಾರೆ. ಮುಖ್ಯ ಅತಿಥಿಗಳು ನಂತರ ಎಡಿಜಿಪಿ KSRP ಅವರಿಗೆ ಕ್ರೀಡಾ ಧ್ವಜವನ್ನು ಸುರಕ್ಷಿತವಾಗಿಡಲು ಹಸ್ತಾಂತರಿಸಲಿದ್ದಾರೆ. I hand over this flag to you for safe custody until such time as it is again thrown at the next KSRP annual sports meet. So, this duty I will be undertake to perform. ಉಪಸ್ಥಿತರಿರುವ ಎಲ್ಲ ಕ್ರೀಡಾ ಪ್ರೇಮಿಗಳಿಗೆ ಈಗ ಕೇಕಿನೊಂದಿಗೆ ಸಂತೋಷ ಸಂಭ್ರಮದಿಂದ ಕ್ರೀಡಾ ಓಟದಲ್ಲಿ ವಿಜಯದ